ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಆರೋಗ್ಯ ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ದೀಪಾ, ಆಯುರ್ವೇದ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆಯಾಗಿ ಎಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾವೇರಿ ಮತ್ತು ಶ್ರೀ ಶಿವ ಕ್ಲಿನಿಕ್ ಕಬ್ಬೂರ್ ಹಾವೇರಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಬಂದು ಮೆನೋಪಾಸ್ ಅಥವಾ ರಜೋನಿವೃತ್ತಿ. ಅಂದ್ರೆ ನಾವು ಮುಟ್ಟು ನಿಲ್ಲೋದು ಅಂತ ಸಾಮಾನ್ಯವಾಗಿ ಹೇಳ್ತೀವಿ. ನಾವು ಇದನ್ನ ವೈದ್ಯಕೀಯ ಭಾಷೆಯಲ್ಲಿ ಹೇಳೋದಾದ್ರೆ ಸತತವಾಗಿ 12 ತಿಂಗಳು ಅಂದ್ರೆ 1 ವರ್ಷಗಳ ಕಾಲ ಮುಟ್ಟಾಗದೇ ಇದ್ರೆ ಅದು ಯಾವ ವಯೋಮಿತಿ ಅಂದ್ರೆ 45ರಿಂದ 50 ವರ್ಷದ ವಯೋಮಿತಿಯಲ್ಲಿ ಸತತವಾಗಿ 12 ತಿಂಗಳು ಮುಟ್ಟಾಗದೇ ಇದ್ರೆ ಅದನ್ನ ನಾವು ಮೆನೋಪಾಸ್ ಅಂತ ಕರಿತೀವಿ. ಈ ಟೈಮಲ್ಲಿ ನಾವು ಇದನ್ನ 3 ವಿಭಾಗವಾಗಿ ಡಿವೈಡ್ ಮಾಡ್ತೀವಿ. ಒಂದು ಪೆರಿಮೆನೋಪಾಸ್, ಮೆನೋಪಾಸ್ ಮತ್ತೆ ಪೋಸ್ಟ್ ಮೆನೋಪಾಸ್ ಅಂತ. ಪೆರಿಮೆನೋಪಾಸ್ ಅಂದ್ರೆ ಹತ್ತಿರದಲ್ಲಿ ಅಂದ್ರೆ ಮುಟ್ಟು ನಿಲ್ಲುವ ಕೆಲವು ವರ್ಷಗಳ ಹಿಂದೆ ಏನ ಟೈಮ್ ಇರುತ್ತಲ್ಲ ಅದನ್ನ ನಾವು ಪೆರಿಮೆನೋಪಾಸ್ ಅಂತ ಕರಿತೀವಿ. ಮತ್ತೆ ಮೆನೋಪಾಸ್ ಮತ್ತೆ ಪೋಸ್ಟ್ ಮೆನೋಪಾಸ್ ಅಂದ್ರೆ ಮುಟ್ಟು ನಿಂತ ಮೇಲೆ ಇರುವಂತಹ ಪೀರಿಯಡ್ ಅನ್ನ ನಾವು ಪೋಸ್ಟ್ ಮೆನೋಪಾಸ್ ಅಂತ ಕರಿತೀವಿ. ಸೊ ಈ ಮೆನೋಪಾಸಲ್ ಸಿಂಡ್ರೋಮ್ ಇದು ಮೊದಲನೇ ಲಕ್ಷಣ ಅಂದ್ರೆ ಮುಟ್ಟಿನಲ್ಲಿ ಆಗುವಂತ ಏರುಪೇರುಗಳು, ಅಂದ್ರೆ ಅತಿಯಾದ ರಕ್ತಸ್ರಾವ ಆಗುವಂಥದ್ದು ಅಥವಾ ಹೆಚ್ಚು ದಿನಗಳ ಕಾಲ ರಕ್ತಸ್ರಾವ ಆಗುವಂಥದ್ದು. ಈ ಸಮಯದಲ್ಲಿ ಮಹಿಳೆಯರು ಸಾಕಷ್ಟು ಹೆಲ್ತ್ ಇಶ್ಯೂಗಳನ್ನ ಅನುಭವಿಸ್ತಾರೆ. ಅದರಲ್ಲಿ ಇರಿಟೇಬಿಲಿಟಿ ಅಂದ್ರೆ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಈಸಿಯಾಗಿ ಕೋಪ ಬರುವಂಥದ್ದು, ನಿದ್ರೆ ಬರದೇ ಇರುವಂಥದ್ದು ಅಥವಾ ಲವಲವಿಕೆ ಉತ್ಸಾಹ ಕಡಿಮೆ ಆಗುವಂಥದ್ದು, ಸಾಕಷ್ಟು ದೇಹದಲ್ಲಿ ಆಗುವಂಥ ಬದಲಾವಣೆಗಳು, ಒಂದು ಸ್ಕಿನ್ ಮತ್ತೆ ಹೇರ್ ಇಂದ ಹಿಡ್ಕೊಂಡು ಎಲ್ಲ ತರಹದ ಚೇಂಜಸ್ನ ಅವರು ನೋಡ್ಬೋದು ಇದರಲ್ಲಿ. ಮತ್ತೆ ಅಟ್ರೋಪಿಕ್ ವಜೈನೈಟಿಸ್ ಅಂತ ನಾವು ಕರಿತೀವಿ. ಅಂದ್ರೆ ನಾವು ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲೂ ಕೂಡ ಸಾಕಷ್ಟು ಚೇಂಜಸ್ ಗಳನ್ನ ನೋಡಬಹುದು. ಸೊ ಇದೆಲ್ಲದಕ್ಕೂ ಮೇನ್ ಕಾರಣ ಅಂತಂದ್ರೆ ಈಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನ್. ಇದು ರಿಪ್ರೊಡಕ್ಟಿವ್ ಇಂದ ನಾನ್ ರಿಪ್ರೊಡಕ್ಟಿವ್ ಪೀರಿಯಡ್ಗೆ ಅವರು ಚೇಂಜ್ ಆಗ್ತಾ ಇರುತ್ತೆ, ದೇಹದಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಅದರಲ್ಲಿ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ಅದರದ್ದು ಫಂಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ನಮ್ಮ ಅಂಡಾಶಯ ಮತ್ತೆ ಅಂಡಾಣುಗಳ ಕಾರ್ಯ ಕಡಿಮೆ ಆಗ್ತಾ ಬಂದು ಅದು ನಮ್ಮ ಮೆನೋಪಾಸ್ಗೆ ಮೇನ್ ಕಾರಣ ಆಗುತ್ತೆ. ಸೊ ಮೇನ್ ಆಗಿ ಲಕ್ಷಣಗಳು ಬರೋದಾದ್ರೆ ಇದರಲ್ಲಿ ಹಾಟ್ ಫ್ಲಶಸ್ ಅಂತ ಹೇಳ್ತೀವಿ. ಅಂದ್ರೆ ಸಡನ್ ಆಗಿ ಮೈಯಲ್ಲಿ ಬಿಸಿ ಬಿಸಿ ಆಗೋ ತರ ಫೀಲ್ ಆಗೋದು. ಪೇಷಂಟ್ ಬಂದು ಹೇಳ್ತಾರೆ, ಡಾಕ್ಟ್ರೇ ನನಗೆ ಸಡನ್ ಆಗಿ ಮೈಯೆಲ್ಲ ಬಿಸಿ ಬಿಸಿ ಅನ್ಸುತ್ತೆ, ಜಾಸ್ತಿ ಸ್ವೆಟ್ಟಿಂಗ್ ಆಗುವಂಥದ್ದು, ನಿದ್ರೆ ಬರದೇ ಇರುವಂತಹದ್ದು, ಮತ್ತೆ ಇದೇ ತರ ಬೇರೆ ಸಿಕ್ಕಾಪಟ್ಟೆ ತೊಂದರೆಗಳನ್ನು ಅವರು ಅನುಭವಿಸ್ತಾರೆ. ಮತ್ತೆ ಇದನ್ನು ಕಾಂಪ್ಲಿಕೇಶನ್ಸ್ ಏನು ಅಂದ್ರೆ ಯಾವಾಗ ನಾವು ಡಾಕ್ಟರ್ನ ಸಲಹೆ ತಗೋಬಹುದು ಅಂದ್ರೆ ಯಾವಾಗ ನಿಮ್ಗೆ ಅತಿಯಾದ ರಕ್ತಸ್ರಾವ ಆಗೋದು, ಅದರಿಂದ ತೊಂದರೆ ಆಗ್ತಿರುವಂಥದ್ದು, ಅದರಿಂದ ನಿಮ್ಗೆ ರಕ್ತಹೀನತೆ ಆಗುವಂಥದ್ದು, ಈ ತರ ಇದ್ದಾಗ ಅಥವಾ ನಿಮಗೆ ಏನಾದ್ರೂ ವೈದ್ಯರ ಸಲಹೆ ಬೇಕು ಅಂದಾಗ ನಾವು ತಜ್ಞ ವೈದ್ಯರನ್ನ ಭೇಟಿ ಆಗೋದು ಅತಿ ಅವಶ್ಯಕತೆ. ಮತ್ತೆ ಪೋಸ್ಟ್ ಮೆನೋಪಾಸಲ್ ಅನ್ನೋ ಪೀರಿಯಡ್ ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಪೋಸ್ಟ್ ಮೆನೋಪಾಸಲ್ ಅಂದ್ರೆ ಮುಟ್ಟು ನಿಂತ ಮೇಲೆ ಮಹಿಳೆಯರು ಬೇರೆ ಒಂದು ಕಾಯಿಲೆಗಳಿಗೆ ತುತ್ತಾಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಎಕ್ಸಾಂಪಲ್ ಕ್ಯಾನ್ಸರ್. ಈಗ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂದ್ರೆ ಮುಟ್ಟು ನಿಂತ ಮೇಲೆ 1 ವರ್ಷದ ಮೇಲೆ 2 ವರ್ಷದ ಮೇಲೆ ಅವ್ರಿಗೇನಾದ್ರೂ ಮತ್ತೆ ರಕ್ತಸ್ರಾವ ಆದ್ರೆ ಅದು ಸ್ವಲ್ಪ ಇಂಥ ವಿಷಯಗಳನ್ನ ತಜ್ಞ ವೈದ್ಯರಿಂದ ಸಲಹೆ ಪಡೆಯೋದು ಒಳ್ಳೆಯದು. ಇದು ಯಾವಾಗ್ಲೂ ಕ್ಯಾನ್ಸರ್ ರಿಸ್ಕ್ ಆಗಿರುತ್ತೆ ಅಂತ ನಾವು ಹೇಳ್ತೀವಿ. ಸೊ ಇಂತಹ ಸಮಯದಲ್ಲಿ ನಾವು ಕೆಲವೊಂದು ಪರೀಕ್ಷೆಗಳಿಗೆ ಒಳಗಾಗಬೇಕಾಗುತ್ತೆ. ಅದರಲ್ಲಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಮತ್ತೆ ಕನ್ಫರ್ಮೇಟರಿ ಟೆಸ್ಟ್ಗಳಂತ ಹೇಳ್ತೀವಿ. ಎಕ್ಸಾಂಪಲ್ ಪ್ಯಾಪ್ಸ್ಮಿಯರ್ ಟೆಸ್ಟ್ ಆಗ್ಬೋದು, ಎಂಡೋಮೆಟ್ರಿಯಲ್ ಬಯೋಪ್ಸಿ ಆಗ್ಬೋದು, ಅಥವಾ CA-125 ಕೆಲವೊಂದು ರಕ್ತದ ಪರೀಕ್ಷೆಗಳು ಸಹಿತ ಇರುತ್ತೆ. ಇದೇ ತರ ನೀವು ತಜ್ಞ ವೈದ್ಯರನ್ನ ಭೇಟಿ ಆದ್ರೆ ನಮ್ಗೆ ಅವರು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ನಾವು ಮತ್ತೆ ಇದ್ರ ಟ್ರೀಟ್ಮೆಂಟ್ ಅಂತ ಬಂದ್ರೆ ನಾವು ಮೆನೋಪಾಸ್ ಅನ್ನೋದನ್ನ ಒಂದು ದೊಡ್ಡ ಕಾಯಿಲೆ ಅಲ್ಲ, ಇದು ಒಂದು ಅವಸ್ಥೆ ಅಷ್ಟೇ. ಹೆಂಗೆ ಒಂದು ಮಹಿಳೆ ಜೀವನದಲ್ಲಿ ಎಲ್ಲಾ ಫೇಸಸ್ನ ಯಾವ ತರ ಫೇಸ್ ಮಾಡ್ತಾರೆ, ಮೊದಲನೇ ಸಲ ಮುಟ್ಟಾದಾಗಿಂದ ಹಿಡಿದು ಪ್ರೆಗ್ನೆನ್ಸಿಯಲ್ಲಿ ಅವ್ರ ದೇಹದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳಾಗುತ್ತೆ, ಅದನ್ನ ಅವರು ಫೇಸ್ ಮಾಡ್ತಾರೆ. ಮತ್ತೆ ಡೆಲಿವರಿ ಆದ್ಮೇಲೆ ಅಂದ್ರೆ ಪೋಸ್ಟ್ ಪಾರ್ಟಮ್ ಪೀರಿಯಡ್ ಅಂತ ಹೇಳ್ತೀವಿ, ಅದ್ರಲ್ಲೂ ಸಹ ಆಗುವಂತ ಚೇಂಜಸ್ ಗಳನ್ನೆಲ್ಲ ಅವರು ಅನುಭವಿಸಿ ಬಂದಿರ್ತಾರೆ. ಇದು ಹಾಗೆ ಫೀಮೇಲ್ಸ್ ಲೈಫ್ ಅಲ್ಲಿ ಬರುವಂತ ಒಂದು ಫೇಸ್. ಅದನ್ನ ನಾವು ಫಸ್ಟ್ ಮೆಂಟಲಿ ಪ್ರಿಪೇರ್ ಆಗಬೇಕು. ಈ ಮೆನೋಪಾಸ್ ಅನ್ನೋದು ದೊಡ್ಡ ಕಾಯಿಲೆ ಅಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ಮೆನೋಪಾಸ್ಗೆ ಯಾವಾಗ್ಲೂ ಟ್ರೀಟ್ಮೆಂಟ್ ಇಲ್ಲ. ಮೆನೋಪಾಸಲ್ ಸಿಂಪ್ಟಮ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡಬಹುದು. ನೆಕ್ಸ್ಟ್ ಆಯುರ್ವೇದದಲ್ಲಿ ಬಂದ್ರೆ ನಾವು ಇದನ್ನ ರಜೋನಿವೃತ್ತಿ ಅಂತ ನಾವು ಕರಿತೀವಿ. ರಜಸ್ ಅಂದ್ರೆ ನಾವು ಇದನ್ನ ಆರ್ತವ ಅಥವಾ ಮೆನ್ಸ್ಟ್ರುಯೇಷನ್ ಅಂತ ಅರ್ಥ ಮಾಡ್ಕೋತೀವಿ. ಸೊ ನಮ್ಮ
ರಜೋ ಪ್ರವೃತ್ತಿ ಅಂದ್ರೆ ಆರ್ತವ ಪ್ರವೃತ್ತಿ ಇಲ್ಲಿ ನಿವೃತ್ತಿ ಆಗುತ್ತೆ, ಅಂದ್ರೆ ಇದು ಸ್ಟಾಪ್ ಆಗುತ್ತೆ ಪರ್ಮನೆಂಟ್ ಆಗಿ. ಇದನ್ನ ನಾವು ರಜೋ ನಿವೃತ್ತಿ ಅಂತ ಕರಿತೀವಿ. ನಾವು ಆಯುರ್ವೇದದಲ್ಲಿ ದೋಷ ಮತ್ತೆ ಧಾತು ಅನ್ನೋ ಕಾನ್ಸೆಪ್ಟ್ ನ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡ್ತೀವಿ. ಅದರಲ್ಲಿ ಮೆನೋಪಾಸ್ ಅನ್ನೋದನ್ನು ಆಯುರ್ವೇದದಲ್ಲಿ ಸಹ ಕಾಯಿಲೆ ಅಂತ ಯಾವಾಗ್ಲೂ ಹೇಳಿಲ್ಲ. ಇದನ್ನ ಒಂದು ಬಾಲ್ಯಾವಸ್ಥಾ, ಮಧ್ಯಮ ಅವಸ್ಥಾ ಮತ್ತೆ ವೃದ್ಧಾವಸ್ಥಾ ಅಂತ ನಾವು ಮಹಿಳೆಯರಲ್ಲಿ ಒಂದು ವಯೋ ಮಿತಿಯನ್ನ ನಾವು ನೋಡಿದಾಗ, ಬಾಲ್ಯಾವಸ್ಥಾ ಇದು 16 ಇಯರ್ಸ್ ಅಂದ್ರೆ 16 ವರ್ಷದವರೆಗೆ ಇರುತ್ತೆ. ಈ ಅವಸ್ಥೆಯಲ್ಲಿ ಕಫದೋಷ ಜಾಸ್ತಿ ಪ್ರಾಧಾನ್ಯತೆ ಇರುತ್ತೆ. ಮತ್ತೆ ಪಿತ್ತ ದೋಷ ಅಂದ್ರೆ ಮಧ್ಯಮ ಅವಸ್ಥೆಯಲ್ಲಿ 16ರಿಂದ ಹಿಡಿದು 50 ವರ್ಷದ ತನಕ ಪಿತ್ತದೋಷ ಜಾಸ್ತಿ ಪಿತ್ತದೋಷ ಪ್ರಿಡಾಮಿನೆಂಟ್ ಆಗಿ ಇರುತ್ತೆ. ಮತ್ತೆ 50 ವರ್ಷದಿಂದ ನಾವು ವೃದ್ಧಾವಸ್ಥಾ ಅಥವಾ ಜೀರ್ಣಾವಸ್ಥಾ ಅಂತ ಕರಿತೀವಿ. ಈ ಟೈಮಲ್ಲಿ ವಾತದೋಷ ಅನ್ನೋದು ಪ್ರಕೋಪಾವಸ್ಥೆಯಲ್ಲಿ ಇರುತ್ತೆ. ಹಾಗಾಗಿ ವಾತದೋಷ ಜಾಸ್ತಿ, ನಮ್ಮ ದೇಹದಲ್ಲಿ ವಾತದೋಷ ಏನಾದ್ರೂ ಜಾಸ್ತಿ ಆದ್ರೆ ಅದು ನಮ್ಮ ಧಾತುಗಳ ಮೇಲೆ ಅಂದ್ರೆ ನಮ್ಮ ಬಾಡಿ ಟಿಶ್ಯೂಗಳ ಮೇಲೆ ಇದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ವಾತದೋಷ ಏನಾದ್ರೂ ಜಾಸ್ತಿ ಆದ್ರೆ ಅದು ನಮ್ಮ ಧಾತುಗಳನ್ನ ಕ್ಷಯ ಮಾಡುತ್ತೆ, ಅಂದ್ರೆ ಅದನ್ನ ಕಡಿಮೆ ಮಾಡುತ್ತೆ ಅಂತ. ಸೊ ನಾವು ಆರ್ತವ ಅಥವಾ ರಜಸ್ ಅಂತ ನಾನು ಹೇಳಿದ್ನಲ್ಲ, ಅದ್ರ ಮೇಲೇನು ವಾತದೋಷ ಎಫೆಕ್ಟ್ ಆಗಿ ನಮ್ಮ ರಜಸ್ಸಿನ ಫಂಕ್ಷನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ರಿಪ್ರೊಡಕ್ಟಿವ್ ಫಂಕ್ಷನ್ ಒಂದು ಮಹಿಳೆಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಕಾನ್ಸೆಪ್ಟ್ ಅನ್ನ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಇದರಲ್ಲಿ ಚಿಕಿತ್ಸೆ ಅಂತ ಬಂದ್ರೆ ನಾವು ಇದನ್ನ ಕಾಯಿಲೆ ಅಂತ ಟ್ರೀಟ್ ಮಾಡದೆ ಇದನ್ನ ಒಂದು ಅವಸ್ಥಾ ಅಂತ ಟ್ರೀಟ್ ಮಾಡ್ತೀವಿ. ಇದನ್ನ ನಾವು ನಾ ಹೇಳಿದೆ ಮೇನ್ ಆಗಿ ಇದರಲ್ಲಿ ವಾತದೋಷ ಇನ್ವಾಲ್ವ್ ಆಗಿರುತ್ತೆ. ವಾತದೋಷ ಪ್ರಕೋಪ ಅಥವಾ ವೃದ್ಧಿ ಅವಸ್ಥೆಯಲ್ಲಿ ಇರುತ್ತೆ. ಮತ್ತೆ ನಮ್ಮ ಧಾತು ಅಂದ್ರೆ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಈ ತರ ನಾವು ಧಾತುಗಳನ್ನ ಹೇಳ್ತೀವಿ. ಅದರಲ್ಲಿ ನಮ್ಮ ಫಸ್ಟ್ ರಸಧಾತು ಉಪಧಾತು ನಾವು ಆರ್ತವ ಅಂತ ಹೇಳ್ತೀವಿ. ಧಾತು ಕಡಿಮೆ ಆದ್ರೆ ಉಪಧಾತು ಕೂಡ ಕಡಿಮೆ ಆಗುತ್ತೆ. ಸೊ ನಮ್ಮ ಮೇನ್ ಟ್ರೀಟ್ಮೆಂಟ್ ಪ್ರಿನ್ಸಿಪಲ್ ಇರೋದು ವಾತಹರ, ಬ್ರಹ್ಮಣ ಮತ್ತೆ ಬಲ್ಯ, ಈ ಚಿಕಿತ್ಸೆಗಳಿಗೆ ನಾವು ಮೊರೆ ಹೋಗ್ಬೇಕಾಗುತ್ತೆ. ಸೊ ನಾವು ಟ್ರೀಟ್ಮೆಂಟ್ ಅನ್ನ ಫಾರ್ಮೋಕಾಲಜಿಕಲ್ ಮತ್ತೆ ನಾನ್ ಫಾರ್ಮೋಕಾಲಜಿಕಲ್ ಅಂತ ಡಿವೈಡ್ ಮಾಡಿದ್ರೆ, ಮೆಡಿಸಿನ್ ಇಲ್ದೇನೆ ಸಹ ನಾವು ಮೆನೋಪಾಸಲ್ ಸಿಂಡ್ರೋಮ್ ಅಥವಾ ಮೆನೋಪಾಸಲ್ ಸಿಂಪ್ಟಮ್ಸ್ ನ ಟ್ರೀಟ್ ಮಾಡ್ಬೋದು. ಇದರಲ್ಲಿ ಆಯುರ್ವೇದದಲ್ಲಿ ನಾವು ಬರೀ ಮೆಡಿಸಿನ್ ಮೇಲೆ ಕಾನ್ಸಂಟ್ರೇಟ್ ಮಾಡದೆ ವಿ ಹ್ಯಾವ್ ಸಮ್ ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಇನ್ ಆಯುರ್ವೇದ ಲೈಕ್ ಪಂಚಕರ್ಮ, ದಿನಚರ್ಯ, ಋತುಚರ್ಯ. ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಮತ್ತೆ ಡಯಟ್ ಅನ್ನ ನಾವು ಸರಿ ಮಾಡ್ಕೊಂಡ್ರೆ ನಾವು ಎಷ್ಟೋ 50% ಆಫ್ ಸಿಂಪ್ಟಮ್ಸ್ ನ ನಾವು ಕಡಿಮೆ ಮಾಡ್ಬೋದು. ರಿಸರ್ಚ್ ಪ್ರಕಾರ ಹೇಳೋದಾದ್ರೆ ಮೆನೋಪಾಸ್ಗೆ ಒಂದು ಅಂದ್ರೆ ಅರ್ಲಿ ಮೆನೋಪಾಸ್ ಮತ್ತೆ ಡಿಲೇಡ್ ಮೆನೋಪಾಸ್ ಅನ್ನೋ ಎರಡು ಕಾನ್ಸೆಪ್ಟ್ ಅನ್ನ ನಾವು ಹೇಳ್ತೀವಿ. ಅರ್ಲಿ ಮೆನೋಪಾಸ್ಗೆ ಒಂದು ಕಾರಣ ಏನಂತಂದ್ರೆ ಅಪೌಷ್ಟಿಕತೆ, ಅಂದ್ರೆ ನಮ್ಮ ಅಂಡರ್ ನ್ಯೂಟ್ರಿಷನ್ ಅಥವಾ ಮಾಲ್ ನ್ಯೂಟ್ರಿಷನ್ ಅಂತ. ಸೊ ಇದನ್ನೆಲ್ಲ ನಾವು ಸರಿಯಾದ ಡಯಟರಿ ಅಡ್ವೈಸ್ ಇಂದ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂದ ನಾವು ಇದನ್ನ ಸರಿ ಮಾಡ್ಕೋಬಹುದು. ಅದೇ ತರ ಆಯುರ್ವೇದದಲ್ಲೂ ನಾವು ರಜೋ ನಿವೃತ್ತಿಯಲ್ಲಿ ಏನಾದ್ರೂ ತೊಂದರೆಗಳಾಗ್ಬೇಕಂದ್ರೆ ಅದರಲ್ಲಿ ಆಹಾರ ವಿಹಾರ ಮತ್ತೆ ಕಾಲ, ವಾತವೃದ್ಧಿ, ಧಾತುಕ್ಷಯ ಈ ಅವಸ್ಥೆಗಳನ್ನ ನಾವು ಈ ಎಲ್ಲ ಕಾನ್ಸೆಪ್ಟ್ ಗಳನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಅನ್ನ ಪ್ಲಾನ್ ಮಾಡ್ತೀವಿ. ಮತ್ತೆ ಆಯುರ್ವೇದದಲ್ಲಿ ಹೇಳಿರುವಂತಹ ದಿನಚರ್ಯ, ಋತುಚರ್ಯ, ಪಂಚಕರ್ಮ ಈ ಎಲ್ಲ ಟ್ರೀಟ್ಮೆಂಟ್ ಗಳನ್ನ ನಾವು ಅನುಸರಿಸೋದ್ರಿಂದ ನಾವು ಮೆಡಿಸಿನ್ ಇಲ್ದೇನೆ ಸಹಿತ ಮೆನೋಪಾಸಲ್ ಸಿಂಪ್ಟಮ್ ನ ಟ್ರೀಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ನನ್ನ ಒಂದು ಟೇಕ್ ಹೋಮ್ ಮೆಸೇಜ್ ಏನಂದ್ರೆ, ಇದು ಮೆನೋಪಾಸ್ ಅಥವಾ ಮುಟ್ಟು ನಿಲ್ಲೋದು ಇದು ಸಹಜವಾದ ಪ್ರಕ್ರಿಯೆ. ಇದನ್ನ ಯಾರು ತಪ್ಸಕ್ಕಾಗಲ್ಲ. ಇದು ಕಾಯಿಲೆ ಅಲ್ಲ, ಇದು ಒಂದು ರೋಗ ಅಲ್ಲ ಅಂತ ನಾನು ಹೇಳಿದೆ. ಸೊ ಎಲ್ಲರೂ ಈ ಫೇಸ್ ಅನ್ನ ದಾಟ್ಲೇಬೇಕು. ಆದ್ರೆ ಇದಕ್ಕೆ ನಾವು ಮೆಂಟಲಿ ಫಸ್ಟ್ ಪ್ರಿಪೇರ್ ಆಗಿರ್ಬೇಕು. ಇದನ್ನ ನಾವು ಅಷ್ಟೊಂದು ಸೀರಿಯಸ್ ಆಗಿ ಒಂದು ಕಾಯಿಲೆ ಅನ್ಕೊಂಡು ನಾವು ಹೆದರೋಕ್ಕಿಂತ ಇದರಲ್ಲಿ ಏನ್ ಮಾಡಬಹುದು ನಾವು ಅಂತಂದ್ರೆ, ಫಸ್ಟ್ ನಮ್ಮ ಮೆಂಟಲ್ ಹೆಲ್ತ್ ನ ನಾವು ಕಾಪಾಡ್ಕೋಬೇಕು. ಸೊ ನಾವು ಮೆಂಟಲ್ ಹೆಲ್ತ್ ಕಾಪಾಡ್ಕೋಬೇಕು ಅಂತಂದ್ರೆ ನಾವು ತುಂಬಾ ಆಪ್ಷನ್ಸ್ ಇದೆ. ಅದರಲ್ಲಿ ಮೆಡಿಟೇಷನ್, ಪ್ರಾಣಾಯಾಮ, ಧ್ಯಾನ, ಯೋಗ, ನಿಮ್ಮ ಲೈಫ್ ಸ್ಟೈಲ್ಗಳನ್ನ ಲೈಫ್ ಸ್ಟೈಲ್ ಮತ್ತೆ ಸಮತೋಲನವಾದ ಆಹಾರವನ್ನ ತಗೊಳ್ಳೋದ್ರಿಂದ ಸಹಿತ ನಾವು ಇದನ್ನ ಸರಿ ಮಾಡ್ಕೋಬಹುದು. ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ, ಮೆನೋಪಾಸ್ ಟೈಮಲ್ಲಿ ಆಗುವಂತ ಎಲ್ಲ ಲಕ್ಷಣಗಳ ಬಗ್ಗೆ, ಇದ್ರ ಅವೈಲೇಬಲ್ ಟ್ರೀಟ್ಮೆಂಟ್ಸ್ಗಳ ಬಗ್ಗೆ ನಾನು ಹೇಳಿದೆ ನಿಮಗೆ. ಸೊ ನಿಮಗೆ ಇದಕ್ಕಿಂತ ಹೆಚ್ಚಿನ ಏನಾದರೂ ಸಲಹೆಗಳು ಬೇಕು ಅಂದ್ರೆ ನೀವು ಕೆಳಗೆ ಬರ್ತಾ ಇರೋ ನಂಬರಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ತಜ್ಞ ವೈದ್ಯರನ್ನ ಭೇಟಿ ಮಾಡ್ಬೋದು. ಇಷ್ಟನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ಕೊಂಡು ನಮಸ್ಕಾರ.